ನಡೆದಂಥ ಸಚಿವ ಸಂಪುಟದಲ್ಲಿ ಐತಿಹಾಸಿಕವಾದಂಥ ಒಂದು ನಿರ್ಣಯವನ್ನು ಏನು ಜನಗಣತಿ ಜೊತೆಯಾಗಿ ಜಾತಿ ಜನಗಣತಿ ಮಾಡಬೇಕು ಎನ್ನುವಂಥ ಏನು ನಿರ್ಣಯ ತೆಗೆದುಕೊಂಡಿದ್ದಕ್ಕೆ ನಾವು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ಸಚಿವ ಸಂಪುಟದ ಎಲ್ಲ ತಮ್ಮ ಸಹೋದ್ಯೋಗಿಗಳಿಗೆ ಕರ್ನಾಟಕದ ಪರವಾಗಿ ಅನಂತ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಏನು 1881ರಿಂದ 1931ರವರೆಗೆ ಏನು ಬ್ರಿಟಿಷ್ ಇಂಡಿಯಾ ಇದ್ದಂಥ ಸಂದರ್ಭದಲ್ಲಿ ನಡೆದಂಥ ಸರಣಿ 10 ವರ್ಷಕ್ಕೊಮ್ಮೆ ಜಾತಿ ಜನಗಣತಿ, ತದನಂತರ ಸ್ವಾತಂತ್ರ್ಯ ನಂತರ ಸುಮಾರು 94 ವರ್ಷಗಳಾಯಿತು, ಇಲ್ಲಿಯವರೆಗೆ ಜಾತಿ ಜನಗಣತಿ ಆಗಿಲ್ಲ. ಸಂವಿಧಾನದಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇವತ್ತಿನ ದಿವಸ ಸಂವಿಧಾನದಲ್ಲಿ ಮತ್ತು ಆ ಗಣತಿ ಮಾಡಿ ನ್ಯಾಯವನ್ನು ಸಿಗ್ತಾ ಇದೆ. ಬಹುಸಂಖ್ಯಾತರಾದಂಥ ಸುಮಾರು 52%ಗಿಂತ ಹೆಚ್ಚಿರುವಂಥ ಹಿಂದುಳಿದ ವರ್ಗಗಳಿಗೆ ಯಾವುದೇ ಅಂಕಿ ಸಂಖ್ಯೆಗಳು ಇಲ್ಲಿವರೆಗೆ ಇಲ್ಲ. ಅವರು ಅತಂತ್ರ ಸ್ಥಿತಿಯಲ್ಲಿದ್ದರು. ಆದ್ದರಿಂದಲೇ ಇವತ್ತಿನ ದಿವಸ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು 2017-18ರಲ್ಲಿ ಈ ಒಂದು ಸಂವಿಧಾನಕ್ಕೆ 102ನೇ ತಿದ್ದುಪಡಿಯನ್ನು ತರುವ ಮುಖಾಂತರ ಈ ಹಿಂದುಳಿದ ವರ್ಗಗಳಿಗೆ ಸಾಂವಿಧಾನಿಕವಾಗಿ ರಕ್ಷಣೆ ನೀಡುವ ಸಲುವಾಗಿ ಶಾಶ್ವತ ಹಿಂದುಳಿದ ವರ್ಗವನ್ನು ರಚನೆ ಮಾಡಿದ್ರು. ಮುಂದುವರೆದ ಭಾಗವಾಗಿ ಇವತ್ತಿನ ದಿವಸ ಏನು ಮಂಡಲ ಕಮಿಷನ್ದಲ್ಲಿ ಜಾರಿಯಾಗುವಂಥ 27% ರಿಸರ್ವೇಷನನ್ನು ನಮ್ಮ ಇಂಜಿನಿಯರಿಂಗ್ ನೀಟ್ನಲ್ಲಿ ಕೂಡ ಅಳವಡಿಸಬೇಕು ಎನ್ನುವಂಥ ಒಂದು ನಿಯಮವನ್ನು ಪ್ರಧಾನಮಂತ್ರಿಗಳು ತಂದರು. ಇವತ್ತಿನ ದಿವಸ ಈ ದೇಶದಲ್ಲಿರುವಂಥ ಬಹುಸಂಖ್ಯಾತ ಹಿಂದುಳಿದ ವರ್ಗದವರು ಸಣ್ಣ ಸಮಾಜಗಳು ಇವತ್ತಿನ ದಿವಸ ಬಿಟ್ಟು ಹೋಗಿವೆ. ಆ ಎಲ್ಲ ಸಮಾಜಗಳ ಒಂದು ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಅಧ್ಯಯನ ನಡೆಸಿ ಆ ಒಂದು ಸಮುದಾಯಗಳ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಅವರಿಗೆಲ್ಲ ಸವಲತ್ತುಗಳು ಕೊಡುವುದರ ಮುಖಾಂತರ ಅವರಿಗೆ ಮುಖ್ಯವಾಹಿನಿಗೆ ತಂದು ಇವತ್ತು ಯಾವ ರೀತಿಯಾಗಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎನ್ನುವಂಥ ಒಂದು ನೀತಿಯನ್ನು ಅವರ ಬಲ್ಲಿದೆ, ಅದನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತಿನ ದಿವಸ ಏನು ಐತಿಹಾಸಿಕವಾದಂಥ ನಿರ್ಣಯವನ್ನು ಇವತ್ತು ಜಾತಿ ಜನಗಣತಿ ಮಾಡಬೇಕಂತ ಹೇಳಿದ್ದಾರೆ. ಅದು ಶ್ಲಾಘನೀಯದ. ಅದಕ್ಕೆ ನಾವೆಲ್ಲ ಸ್ವಾಗತ ಮಾಡ್ತಾಯಿದ್ದೀವಿ.